ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಅಗಸೆ ಬೀಜದ ಚಟ್ನಿ ಪುಡಿ. ಇದನ್ನು ಅಗಸೆ ಹಿಂಡಿ ಅಂತಲೂ ಕರೀತಾರೆ. ಇದರಲ್ಲಿರೋ ಎಷ್ಟೋ ಆರೋಗ್ಯಕರ ಉಪಯೋಗಗಳಿವೆ. ಎಸ್ಪೆಷಲಿ ಥೈರಾಯ್ಡ್, ಹೆವಿ ಕೊಲೆಸ್ಟ್ರಾಲ್, ಶುಗರ್, ಅನಿಮಿಯಾ, ಇರ್ರೆಗ್ಯುಲರ್ ಪೀರಿಯಡ್ ಇದೆಲ್ಲದಕ್ಕೂ ಫ್ಲಾಕ್ಸ್ ಸೀಡ್ಸ್ ಬಳಸ್ಬೋದು ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದಕ್ಕೆ. ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಪ್ಯಾನಿಗೆ 1 ಕಪ್ಪು ಕಡಲೆ ಬೀಜ, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಉದ್ದಿನಬೇಳೆ, 1/4 ಕಪ್ಪು ಸಾಸಿವೆ, 1/4 ಕಪ್ಪು ಗಸಗಸೆ, 1 ಕಪ್ಪು ತೊಗರಿಬೇಳೆ, 2 ಗಡ್ಡೆ ಬೆಳ್ಳುಳ್ಳಿ, 2.5 ಕಪ್ಪು ಫ್ಲಾಕ್ಸ್ ಸೀಡ್ಸ್. ಇಲ್ಲಿ ನಾವು ಅಗಸೆ ಬೀಜದ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ 2.5 ಕಪ್ಪು ಫ್ಲಾಕ್ಸ್ ಸೀಡ್ಸ್ ಅನ್ನು ಬಳಸ್ತಾ ಇದ್ದೀನಿ. ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ ಈ ರೀತಿ ಕಡಲೆ ಬೀಜದ ಚಿಪ್ಪೆ ಸುಲಿದ್ರೆ ಹಾಗೆ ಬರಬೇಕು. ಬೆಳ್ಳುಳ್ಳಿನಲ್ಲಿ ನೀರಿನಂಶ ಇರೋದು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೇಕಾದಷ್ಟು ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಒಣಮೆಣಸಿಕಾಯಿ, ಒಂದು ಅರ್ಧ ಕೊಬ್ಬರಿ ತುರಿನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ನಂತರ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಈ ತರ ಮಧ್ಯದಲ್ಲಿ ಹಾಕಿ ಕೂಲ್ ಆಗೋದಕ್ಕೆ ಬಿಟ್ಟು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಈ ತರ ಫೈನ್ ಆಗಿ ರೋಸ್ಟ್ ಆಗಿರಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಹೆಲ್ತಿ ಆ್ಯಂಡ್ ರುಚಿಕರವಾದ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಯಿತು. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನನ್ನ ಐಡಿ ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದೆ ನೋಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.